ಬಿಡುಗಡೆ ಮಾಡಿರೋದು ನಂಗೆ ತುಂಬ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು ದಿನಕರ್ ಸರ್, ಜಯಣ್ಣ ಫಿಲ್ಮ್ಸ್ ನಮಗೆ ಈ ಚಿತ್ರದಲ್ಲಿ ಒಂದೊಳ್ಳೆ ಅವಕಾಶ ಕೊಟ್ಟಿದ್ದೀರಿ. ಕವಿರಾಜ್ ಸರ್, ನಿಮ್ಮ ಅದ್ಭುತ ಸಾಹಿತ್ಯ, ಥ್ಯಾಂಕ್ ಯು. ಆ್ಯಂಡ್ ವಿರಾಟ್ ಆ್ಯಂಡ್ ಸಂಜನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಹಾಗೂ ಎಲ್ಲ ಕೇಂಬ್ರಿಡ್ಜ್ ಸಂಸ್ಥೆಯವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಅಗಣ್ಣ. ಎಲ್ರಿಗೂ ನಮಸ್ಕಾರ. ಹೇಗಿತ್ತು ಹಾಡು? ಥ್ಯಾಂಕ್ ಯು. ಇಂಥ ಫಂಕ್ಷನ್ಗಳಲ್ಲಿ ಆ್ಯಕ್ಚುಲಿ ನಮ್ಗೆ ಏನನ್ಸುತ್ತೆ ಅಂದರೆ ಇಲ್ಲಿ ಕೂರೋದಕ್ಕಿಂತ ಅಲ್ಲಿರ್ಬೇಕಿತ್ತು ಅಂತ. ಅನ್ಯಾಯವಾಗಿ ಬೇಗ ದೊಡ್ಡವರಾಗ್ಬಿಟ್ವಿ, ಬೇಗ ಹೋಗ್ಬಿಟ್ವಿ. ಹಾಡಿನ ಬಗ್ಗೆ ಮಾತಾಡಬೇಕು ಅಂದರೆ ನನ್ನ ಪ್ರಕಾರ ಇದು ನಿಜವಾದ ರಾಯಲ್ ಸಾಂಗ್. ಯಾಕಂದರೆ ಕ್ರಿಯೇಟಿವ್ಲಿ ರಾಯಲ್ ಡೈರೆಕ್ಟರು, ಅಗೇನ್ ಮ್ಯೂಸಿಕಲಿ ರಾಯಲ್ ಮ್ಯೂಸಿಕ್ ಡೈರೆಕ್ಟರು, ಪ್ರೊಡಕ್ಷನಲ್ಲಿ ರಾಯಲ್ ಜಯಣ್ಣ ಫಿಲ್ಮ್ಸ್. ತುಂಬ ಅದ್ಭುತವಾಗಿ ಹಾಡಿನಲ್ಲಿ ನೃತ್ಯ ಮಾಡಿರುವಂಥ ರಾಯಲ್ ಆಗಿ ನೃತ್ಯ ಮಾಡಿರುವಂಥ ವಿರಾಟ್ ಸರ್ ಮತ್ತು ಸಂಜನಾ ಅವರು. ಒಟ್ಟಿನಲ್ಲಿ ಇಡೀ ಹಾಡೇ ಒಂದು ದೊಡ್ಡ ಕಲರ್ಫುಲ್ ಆದ ರಾಯಲ್ ಆದ ಅನುಭವವನ್ನು ಕಟ್ಕೊಡುತ್ತೆ. ನಿಜ ಅಲ್ವಾ? ಇದು ಜೊತೆಗೆ ಇದನ್ನ ಇವತ್ತು ರಾಯಲ್ ಆಗಿ ನಿಮ್ಮ ಮುಂದೆ ನಿಮ್ಮಂಥ ರಾಯಲ್ ಸ್ಟೂಡೆಂಟ್ಸ್ಗಳ ಎದುರು ಬಿಡುಗಡೆ ಮಾಡ್ತೀವಿ. ಟೋಟಲಿ ರಾಯಲ್ ಪ್ಲಸ್ ಬಿಗ್ ರಾಯಲ್ ಆಗಿದೆ ಇದು. ಈ ಹಾಡನ್ನು ಇಡೀ ಕರ್ನಾಟಕಕ್ಕೆ ನೀವೆಲ್ಲ ತಲುಪಿಸಬೇಕು ಹೇಳ್ಕೊಡ್ತೀವಿ ನಿಮ್ಮ ಹತ್ರ. ಒಂದು ವಿಶೇಷ ಅಂದರೆ ಚರಣ್ ರಾಜ್ ಅವರಿಗೆ ನಾನು ಅಂಧಕಾಲದಲ್ಲಿ ಹಾಡು ಬರೆದಿದ್ದೆ. ಅವರನ್ನು ಬಿಗಿನಿಂಗ್ ಡೇಸ್ ಅವ್ರದ್ದು. ಈಗ ಚರಣ್ ರಾಜ್ ಅವರಿಗೆ ಹಾಡು ಬರೀಬೇಕು ಅಂತ ನಾವು ಕಾಯ್ತಿರುವ ಮಟ್ಟಿಗೆ ಅವ್ರು ಬೆಳೆದಿದ್ದಾರೆ. ತುಂಬ ಅದ್ಭುತವಾದ ಮ್ಯೂಸಿಕ್ ಹಾಕಿದ್ರು. ಈ ಹಾಡಲ್ಲಿ ಟಾಂಗ್ ಅಂತ ಬರುತ್ತೆ ನೋಡಿ, ಅದನ್ನು ಹಾಡು ಬಿಟ್ಟಿದ್ರು ಟ್ಯೂನ್ ಬಿಡುವಾಗಲೇ. ಅದು ಮಾತ್ರ ಇತ್ತು, ಅದು ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು. ನಾನು ಸರ್ ಇಲ್ಲ, ಇದು ಬೇಕೇ ಬೇಕು, ಇದು ಇಟ್ಕೊಂಡು ಆ ಕಡೆ ಈ ಕಡೆ ಬರೆಯೋಣ ಅಂತ ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ನನ್ನ ಟಾಂಗ್ ಅಂತ ಅವರೇ ಹಾಡ್ಬಿಟ್ಟಿದ್ರು. ಅವ್ರ ವಾಯ್ಸಲ್ಲಿ ಇನ್ನೂ ಚೆನ್ನಾಗಿ ಕೇಳಿತ್ತು. ಆ ಪುಣ್ಯ ನನಗೆ ನಿಮಗೆಲ್ಲ ಸಿಕ್ಕಿಲ್ಲ ಅದು. ಬಟ್ ಯಾವತ್ತೂ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದು ಸೌಂಡಿಂಗ್ ಸೆನ್ಸ್ ಇರಬೇಕು. ಅದು ಚರಣ್ ರಾಜ್ ಅವರಿಗೆ ತುಂಬ ಚೆನ್ನಾಗಿದೆ. ಓವರ್ ಆಲ್ ಒಂದು ಎಕ್ಸ್ಪೀರಿಯನ್ಸ್ನ ಕಟ್ಕೊಡ್ತಾರೆ ಅವರು. ಆ ಕೆಲಸನ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಜೊತೆಗೆ ನನ್ನ ಆಪ್ತ ಮಿತ್ರ ದಿನಕರ್ ಅವರ ನಿರ್ದೇಶನದ್ದು ಇಲ್ಲಿ ಒಂದು ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ. ಅಂದರೆ ನಾವಿನ್ನು ಬಹಳ ಕ್ಲೋಸೆಸ್ಟ್ ಆಫ್ ಕ್ಲೋಸ್ ಫ್ರೆಂಡ್ಸು. ಎಲ್ಲೋದ್ರೂ ಒಟ್ಟಿಗೆ ಹೋಗ್ತೀವಿ, ಸಿನಿಮಾ ನೋಡೋಕೆ ಒಟ್ಟಿಗೆ ಹೋಗ್ತೀವಿ, ಬೇಕಾದಷ್ಟು ಜಗಳಗಳು ಮಾಡ್ಕೋತೀವಿ ದಿನ. ಆಮೇಲೆ ಮಾಲ್ ಸುತ್ತಕ್ಕೆ ಒಟ್ಟಿಗೆ ಹೋಗ್ತೀವಿ. ಆದರೆ ನಮ್ಮಿಬ್ಬರ ನಡುವೆ ನಡೆದ ಒಂದು ಘಟನೆಯಿಂದ ಅವ್ರ ಸಿನಿಮಾದಲ್ಲಿ ನಮ್ಗೆ ಹಾಡು ಬರ್ಸಲ್ಲ ಅಂತ ಅವರು ಡಿಸೈಡ್ ಮಾಡ್ಬಿಟ್ಟಿದ್ರು. 3 ಸಿನಿಮಾ ಹಾಡು ಬರ್ಸಿಲ್ಲ ಅವ್ರಿಗೆ. ಬಟ್ ಅವಾಗಲೂ ಜೊತೆಯಾಗಿ ಓಡಾಡ್ತಿದ್ವಿ ನಾವು. ಜನರು ಕೇಳೋರು, ಇಷ್ಟು ಕ್ಲೋಸ್ ಇದ್ದೀರಾ, ನೀವ್ಯಾಕೆ ಅವ್ರ ಸಿನಿಮಾದಲ್ಲಿ ಹಾಡು ಬರೆಯಲ್ಲ ಅಂತ. ಬಟ್ ಆಮೇಲೆ ಆಫ್ಟರ್ ಬುಲ್ಬುಲ್ ಅವ್ರ ನಿರ್ಮಾಣ ಅಲ್ಲಿ ಹಾಡು ಬರುತ್ತೆ. ಆಮೇಲೆ ಲೈಫ್ ಜೊತೆ ಒಂದು ಸೇರ್ತೀನಿ ಅಂತ 3ನೇ ಸಿನಿಮಾ. 3 ಸಿನಿಮಾದಲ್ಲಿ ಬರ್ಸಿರ್ಲಿಲ್ಲ. ಈಗ 3 ಸಿನಿಮಾ ಆಯ್ತು ಆಲ್ಮೋಸ್ಟ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಈ ಅವಕಾಶವನ್ನು ಕೊಟ್ಟಿದ್ದೀವಿ. ಒಂದು ವೈಬ್ ಕ್ರಿಯೇಟ್ ಮಾಡಿದ್ರಲ್ಲ ನಿಮ್ಮ ವಿಷುವಲ್, ನಿಮ್ಮ ಚಪ್ಪಾಳೆಗಳೊಂದಿಗೆ. ಆ ವೈಬ್ ತುಂಬ ಎನರ್ಜಿ ಕೊಟ್ಟಿದೆ ಹೋಲ್ ಟೀಮ್ಗೆ. ಈ ವೈಬ್ ಟೋಟಲ್ ಕರ್ನಾಟಕದಲ್ಲೂ ಮಾರ್ಪಡಿಸುತ್ತೆ ಅಂತ ನಾನು ಭಾವಿಸ್ತೀನಿ. ಒನ್ಸ್ ಅಗೇನ್ ಇಲ್ಲಿ ಈ ಕಾರ್ಯಕ್ರಮನ ಮಾಡಲಿಕ್ಕೆ ಆಯೋಜನೆ ಮಾಡಲಿಕ್ಕೆ ಅವಕಾಶ ಕೊಟ್ಟ ಕೇಂಬ್ರಿಡ್ಜ್